ಯುವರ್ ಆನರ್, ಅಸಲಿಗೆ ಆ ಅಭಯ್ ಅನ್ನೋ ವ್ಯಕ್ತಿ ಇಲ್ವೇ ಇಲ್ಲ. ಯಾರೋ ಫೇಕ್ ನೇಮಲ್ಲಿ ರೂಮ್ಗಳನ್ನೆಲ್ಲ ಬುಕ್ ಮಾಡಿ ನಮಗೆ ಒಂದೇ ಒಂದು ರೂಮ್ ಸಿಗೋ ಹಾಗೆ ಮಾಡಿ ಆ ರೂಮಲ್ಲಿ ನಾವು ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದಾರೆ. ಜೇಡ ತನ್ನ ಸುತ್ತ ತಾನೇ ಬಲೆ ಹೆಣ್ಕೊಂಡ್ರು ಅದ್ರ ಬಲೆಯಲ್ಲಿ ತಾನೇ ಸಿಕ್ಕಿಬೀಳಲ್ಲ. ಆದರೆ ಮನುಷ್ಯ ಅಷ್ಟೊಂದು ಬುದ್ಧಿವಂತ ಅಲ್ಲ. ಇನ್ಯಾರಿಗೂ ಬಲೆ ಹೆಣಿಯಕ್ ಹೋಗಿ ಕಡೆಗೆ ತನಗ್ ತಾನೇ ಆ ಬಲೆ ಒಳಗಡೆ ಬೀಳ್ತಾನೆ, ವಿಲವಿಲ ಅಂತ ಒದ್ದಾಡ್ತಾನೆ. ಯುವರ್ ಆನರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಾಡ್ಜ್ನ ರಿಸೆಪ್ಷನಿಸ್ಟ್ ನಂದಕುಮಾರ್ನ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕು. ಅವ್ರನ್ನ ಈ ವಿಟ್ನೆಸ್ ಬಾಕ್ಸ್ಗೆ ಕರೆಸಿ ನಾನು ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಓಕೆ, ಯು ಕ್ಯಾನ್ ಪ್ರೊಸೀಡ್. ನಂದಕುಮಾರ್, ನಂದಕುಮಾರ್, ನಂದಕುಮಾರ್. ಬನ್ನಿ. ತಮ್ಮ ಹೆಸರು? ನಂದಕುಮಾರ್. ಉದ್ಯೋಗ? ಮೈಸೂರಿನಲ್ಲಿರೋ ಒಂದು ಲಾಡ್ಜ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷಗಳಿಂದ? 7 ವರ್ಷದಿಂದ ಸರ್. ನೀವು ದಿಢೀರಂತ ಯಾರೇ ಬಂದು ಕೇಳಿದ್ರು ರೂಮ್ ಕೊಡ್ತೀರಾ? ಖಾಲಿ ಇದ್ರೆ ಕೊಡ್ತೀವಿ ಸರ್. ಅಂದ್ರೆ ಅವ್ರ ಬಗ್ಗೆ ಏನು ವಿಚಾರಿಸದೆ ಯಾವುದೇ ತರಹ ದಾಖಲಾತಿಗಳನ್ನ ಕೇಳದೆ ಕೊಟ್ಬಿಡ್ತೀರಾ? ಇಲ್ಲ ಇಲ್ಲ ಸರ್, ಅವ್ರ ID ಪ್ರೂಫು, ಅಡ್ರೆಸ್ ಪ್ರೂಫು ಕೊಡಬೇಕಾಗುತ್ತೆ ಸರ್. ಮತ್ತೆ ಅಭಯ್ ಹತ್ರ ಯಾಕೆ ನೀವು ಯಾವುದೇ ತರದ ಪ್ರೂಫ್ಸ್ ಕೇಳಿಲ್ಲ?